ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಕನ್ನಡಿಗರೇ, ಇವತ್ತು ಇನ್ನೊಂದು ವಿಶೇಷವಾದಂಥ ಒಂದು ಅಣ್ಣವರ ವಿಷಯ ನಿಮ್ಗೆ ಹೇಳ್ತೀನಿ. ಇದು ಅಣ್ಣವರ ತಾಕತ್ತು ಗತ್ತಿನ ಬಗ್ಗೆ. ಈ ವಿಷಯ ನಿಮ್ಗೆ ಹೇಳೋಕ್ಕೆ ಮೊದಲೇ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಏನೇ ಒಂದು ತಪ್ಪಿದ್ರು ಸರಿ ಇದ್ರು ಏನಿದ್ರು ನೇರವಾಗಿ ಕಮೆಂಟ್ಸಲ್ಲಿ ಹೇಳಿ, ನಾನು ತಿದ್ಕೊತೀನಿ. ಕನ್ನಡಿಗರೇ, ಅಣ್ಣವರ ಗತ್ತು ತಾಕತ್ತು ಹೇಗಿತ್ತು ಅಂದರೆ, ಒಂದು ಫೋನ್ ಕಾಲ್ ಇಲ್ಲ ಒಂದೇ ಒಂದು ಪತ್ರಿಕಾಗೋಷ್ಠಿ ನಡೆಸ್ಬಿಟ್ರೆ ಸಾಕು, ಇಡೀ ಭಾರತೀಯದ ಎಲ್ಲ ನಾಯಕ ನಟರು ಸಹ ಅಣ್ಣವ್ರ ಹತ್ರ ಬಂದು ಬಿದ್ದು ಬಿಡ್ತಿದ್ರು. ಆ ಗತ್ತು ತಾಕತ್ತು ಅಣ್ಣವ್ರಿಗಿತ್ತು. ಇದನ್ನು ಹೇಳ್ತೀನಿ ಒಂದು ಮಾತಿನಲ್ಲಿ. 1984 ಇರ್ಬೋದು, ಆಜುಬಾಜು, ಅದು ಸರಿಯಾಗಿ ಇದು ಗೊತ್ತಿಲ್ಲ. 84 ಆಜುಬಾಜಿನಲ್ಲಿ ಈ ಬೆಂಗಳೂರಿನಲ್ಲಿದ್ದಂಥ ಕೆಲವು ತಮಿಳವರು ಏನು ಮಾಡಿದ್ರು, ಇಲ್ಲಿ ತಮಿಳವರೇ ಜಾಸ್ತಿ ಇದ್ದಾರೆ, ಈ ತಮಿಳವರ ಆರ್ಭಟ ಜಾಸ್ತಿ ಇದೆ ಅಂತೆಲ್ಲ ಹೇಳ್ಬಿಟ್ಟು ತಮಿಳವರು ಜಾಸ್ತಿ ಇಲ್ಲಿರೋದ್ರಿಂದ ಈ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶ ಆಗಿ ಮಾಡಿ ಅಂತ ಹೇಳ್ಬಿಟ್ಟು ತಮಿಳುನಾಡಿನ MGR ಅವ್ರಿಗೆ ಪತ್ರ ಬರೀತಾರೆ. ಇಲ್ಲಿರೋ ತಮಿಳಿನ ಮುಖಂಡರು ಇದನ್ನ ನಂಬಿದಂಥ MGR ಅವರು, ಓಹೋ ಹೌದಾ, ತಮಿಳುನಾಡಲ್ಲಿ ಕರ್ನಾಟಕದಲ್ಲಿ, ಅದು ಬೆಂಗಳೂರಿನಲ್ಲಿ 35% ತಮಿಳವರಿದ್ದಾರೆ, ನನಗೆ ಗೊತ್ತೇ ಆಗಿಲ್ವಲ್ಲ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, MGR ಅವರು ಇದನ್ನ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಿ ಈ ಬೆಂಗಳೂರನ್ನು ಇದನ್ನು ಇದು ಮಾಡಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಂಥ MGR ಅವರು ಆಗಿನ ಪ್ರಧಾನಮಂತ್ರಿ ಆಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಈ ವಿಷಯ ಮುಟ್ಟಿಸ್ತಾರೆ. ಬೆಂಗಳೂರು ಹೆಚ್ಚಾಗಿ ತಮಿಳವರು ಮಾತಾಡೋರಿದ್ದಾರೆ, ಇದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಬೆಂಗಳೂರನ್ನ ಒಂಥರ ಕೇಂದ್ರದ ವಶ ತಗೊಳ್ಳಿ ಅಂತ ಹೇಳ್ಬಿಟ್ಟು, ಮತ್ತು ಅಲ್ಲಿ ಮೊದಲ ಭಾಷೆಯಾಗಿ ತಮಿಳನ್ನ ಮಾಡಿ ಅಂತ ಹೇಳ್ಬಿಟ್ಟು MGR ಅವರು ಪತ್ರ ಬರೀತಾರೆ ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಾಗ ಇದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಂದಿರಾ ಗಾಂಧಿ ಅವರು ಹೇಳ್ತಾರೆ. ಅವ್ರಿಗೇನು ಗೊತ್ತಿರುತ್ತೆ, ಅವ್ರಿಗೇನು ಗೊತ್ತಿರಲ್ಲ, ಅವ್ರು ಇದನ್ನ ನಂಬಿಬಿಟ್ಟು ಏನೋ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಮತ್ತು ಇನ್ನೊಂದು ಏನಂದರೆ, ಇಡೀ ಭಾರತೀಯದ ಇತಿಹಾಸದಲ್ಲೇ ಒಂದು ಎಲೆಕ್ಷನ್ ನಡೆದರೆ ಕೇಂದ್ರ ಸರ್ಕಾರಕ್ಕೆ ತಮಿಳುನಾಡು ಸಪೋರ್ಟ್ ಬೇಕೇ ಬೇಕಿತ್ತು. ಆಗ ತಮಿಳುನಾಡು ಸರ್ಕಾರ, ತಮಿಳುನಾಡಿನ MLAಗಳು MP ಗಳು ಏನು ಹೇಳ್ತಾರೆ ಅದನ್ನು ಕೇಳ್ತಿದ್ರು ಕೇಂದ್ರ ಸರ್ಕಾರದವರು. ಯಾಕಂದರೆ ಅವರು ಸರ್ಕಾರ ನಡಿಬೇಕಾದ್ರೆ ಇವರು ಸಪೋರ್ಟ್ ಬೇಕೇ ಆಗಿತ್ತು. ಅದಕ್ಕೆ ತಮಿಳವರು ಏನೇ ಹೇಳಿದ್ರು ಅವ್ರಿಗೆ ಪಟ್ಟಂತ ಒಂದು ಸ್ಯಾಂಕ್ಷನ್ ಮಾಡ್ಕೊಬಿಡ್ತಿದ್ರು ಕೇಂದ್ರ ಸರ್ಕಾರ. ಆ ಲೆವೆಲಲ್ಲಿ ಇತ್ತು. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಹಾಗೂ ಇಂದಿರಾ ಗಾಂಧಿಯವರು ಒಪ್ಕೊಂಡ್ರು. ಸರಿ ಆಯ್ತು, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಒಂದು ಸಮಿತಿನ ರಚನೆ ಮಾಡ್ತಾರೆ ಇಂದಿರಾ ಗಾಂಧಿಯವರು. ನವಕಿಶೋರ್ ಶರ್ಮಾ ಅಂತ ಒಬ್ಬರು, ಮತ್ತು SP ಚಾವನ್ ಅಂತ ಇಬ್ಬರನ್ನ ಆ ಸಮಿತಿ ಅಧ್ಯಕ್ಷರಾಗಿ ಮಾಡಿ ಇದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ತನಿಖೆ ಮಾಡಿ, ಬೆಂಗಳೂರಿನಲ್ಲಿ ಎಷ್ಟು % ತಮಿಳವರಿದ್ದಾರೆ, ಅವರು ಅಲ್ಲೇ ಹುಟ್ಟು ಬೆಳೆದವರ ಏನು, ಇದ್ರ ಬಗ್ಗೆ ಒಂದು ಸಮೀಕ್ಷೆನ ಮಾಡಿ ಅಂತ ಹೇಳ್ಬಿಟ್ಟು ಇಂದಿರಾ ಗಾಂಧಿಯವರು ಆ ಇಬ್ಬರನ್ನ ಸಮಿತಿನ ರಚನೆ ಮಾಡಿ ಅವ್ರಿಗೆ ಫುಲ್ ಪವರ್ ಕೊಡ್ತಾರೆ, ಹೋಗಿ ನೀವು ಅಂತ. ಅವರು ಬೆಂಗಳೂರಿಗೆ ಬರೋಕ್ಕೆ ತಯಾರಾಗ್ತಾರೆ. ಇನ್ನೇನು ಬೆಂಗಳೂರಿಗೆ ಇನ್ನೊಂದು ವಾರದಲ್ಲಿ ಬರ್ತಾರೆ ಅಂತ ವಿಷಯ ಹರಡುತ್ತೆ. ಕರ್ನಾಟಕ ರಾಜ್ಯಾದ್ಯಂತ ಈ ವಿಷಯ ಹರಡುತ್ತೆ. ಬೆಂಗಳೂರಿನಲ್ಲಂತೂ ಭಾರಿ ಪ್ರತಿಭಟನೆ ಆರಂಭವಾಗುತ್ತೆ. 2 ದಿನ ಇದ್ರ ವಿರುದ್ಧವಾಗಿ ದೊಡ್ಡ ಪ್ರತಿಭಟನೆ ಆಗುತ್ತೆ. ಯಾರು ಬರಬಾರ್ದು ಇಲ್ಲಿ, ಇದನ್ನೇ ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ, ಹೆಂಗೆ ಅಂತ ಬಿಟ್ಟು ದೊಡ್ಡ ಪ್ರತಿಭಟನೆ ಆಗುತ್ತೆ. ಪ್ರತಿಭಟನೆ ಆದಾಗ ಈ ವಿಷಯ ನಮ್ಮೆಲ್ಲರ ಪ್ರೀತಿ ಆರಾಧ್ಯ ದೇವಿಗೆ ವಿಷಯ ಗೊತ್ತಾಗುತ್ತೆ. ಅಣ್ಣವರು ಒಂದೇ ಒಂದು ಮಾರನೇ ದಿನ ಬೆಳಿಗ್ಗೆದ್ದು ಪೇಪರ್ ನೋಡ್ತಾರೆ, ಇದನ್ನ ಏನಿದೆಲ್ಲ ಗಲಾಟೆ, ಯಾಕೆ ಬೆಂಗಳೂರನ್ನ ನಾವು ತಮಿಳರಿಗೆ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು, ಯಾಕೆ ಇಲ್ಲೇ ಇದಾಗಬೇಕು, ಇದು ನಮ್ಮ ಊರು, ನಮ್ಮೂರನ್ನ ನಾವೇ ಯಾಕೆ ಬೇರೆಯವ್ರಿಗೆ ಬಿಟ್ಕೊಡ್ಬೇಕು ಅಂದ್ಬಿಟ್ಟು ಅಣ್ಣವರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ನೋಡಿ,
ಇಲ್ಲಿ ಯಾವುದೇ ಥರದಂತಹ ಕೇಂದ್ರಾಡಳಿತ ಪ್ರದೇಶ ಮಾಡಬಾರ್ದು. ಇದು ನಮ್ಮ ಕರ್ನಾಟಕದ ಅವಿಭಾಜ್ಯ ಅಂಗ ಬೆಂಗಳೂರು. ಇದು ನಮ್ಮ ಕರ್ನಾಟಕದ ರಾಜಧಾನಿ. ಇಲ್ಲಿ ಯಾವುದೇ ಥರದಂತೆ ಏನಾರ ಕೇಂದ್ರಾಡಳಿತ ಪ್ರದೇಶ ಮಾಡೋಕ್ಕೋಸ್ಕರ ಒಂದು ಸಮಿತಿ ಏನಾರ ರಚನೆ ಮಾಡಿ ಆ ಸಮಿತಿ ಏನಾರ ಬೆಂಗಳೂರಲ್ಲಿ ಕಾಲಿಟ್ರೆ ನಾನು ಬೀದಿಗಿಳಿಬೇಕಾಗತ್ತೆ. ನಾನು ಬೀದಿಗಿಳಿದ್ರೆ ಇಡೀ ಕರ್ನಾಟಕನೇ ಬಂದ್ ಆಗುತ್ತೆ. ಇದನ್ನು ಮನಗೊಂಡು ದಯವಿಟ್ಟು ಇದನ್ನು ಹಿಂತಗೊಳ್ಳಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಅಣ್ಣವರು ಎಚ್ಚರಿಕೆ ಕೊಡ್ತಾರೆ. ಮೊದಲೇ ಅಣ್ಣವ್ರ ಗತ್ತು ಎಲ್ಲರಿಗೂ ಗೊತ್ತಿದೆ. ಅದನ್ನ ಅರ್ಥ ಇಂದಿರಾ ಗಾಂಧಿಯವ್ರಿಗೆ ಅಣ್ಣವ್ರ ಗತ್ತು ಮೊದಲು ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ ಅವ್ರಿಗೆ 78ನೇ ಇಸ್ವಿಯಲ್ಲಿ ಎಲೆಕ್ಷನ್ ನಿಲ್ಬೇಕಾದ್ರೆ ಏನಾಗಿತ್ತು ಎಲ್ಲ ಇತ್ತು. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಎಲೆಕ್ಷನ್ ಬಗ್ಗೆ. ಇಂದಿರಾ ಗಾಂಧಿಯವ್ರಿಗೆ ಅಣ್ಣವ್ರು ಈ ಸ್ಟೇಟ್ಮೆಂಟ್ ನೋಡಿ ಒಂಥರ ಬೆಚ್ಚ ಬಿದ್ದೋಗ್ಬಿಡ್ತಾರೆ. ಬೆಚ್ಚ ಬಿದ್ದುಬಿಟ್ಟು ಆ ಸಮಿತಿನೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಕ್ಯಾನ್ಸಲ್ ಮಾಡಿ ಯಾರು ಹೋಗ್ಬೇಕಂತಿದ್ದಾರೆ ಅವ್ರನ್ನೆಲ್ಲ ನಿಲ್ಲಿಸ್ಬಿಡ್ತಾರಲ್ಲೇ. ಕ್ಯಾನ್ಸಲ್ ಮಾಡಿ ಇದನ್ನು ಸ್ಟಾಪ್ ಮಾಡಿಬಿಡ್ತಾರೆ. ಯಾರನ್ನ ಸಮಿತಿನ ಸ್ಟಾಪ್ ಮಾಡಿದ್ದೆ ತಡ MG ಅವರಿಗೂ ಒಂಥರ ತಳಮಳ ಆಗ್ಬಿಡುತ್ತೆ. ಏನಕ್ಕೆ ಸ್ಟಾಪ್ ಮಾಡಿದ್ರಂಥ ವಿಷಯ ಅವ್ರು ತಿಳ್ಕೊಳಕ್ಕೆ ಹೋದಾಗ ಅವ್ರಿಗೆ ಗೊತ್ತಾಗತ್ತೆ ಅಣ್ಣವರು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನ. ಅಣ್ಣವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ MG ಅವರು ಸೀದಾ ಫ್ಲೈಟ್ ಹತ್ತಿ ಸೀದಾ ಬೆಂಗಳೂರು ಬರ್ತಾರೆ. ಬೆಂಗಳೂರು ಬಂದು ಸೀದಾ ಅಣ್ಣವ್ರ ಮನೆಗೆ ಹೋಗ್ತಾರೆ. ಅಣ್ಣವ್ರ ಮನೆಗೆ ಹೋದಂಥ MG ಅವರು ಯಾಕೆ ಈ ಥರ ಪ್ರತಿಭಟನೆ ಮುಂದಾಗ್ತಾ ಇದ್ದೀರಾ? ನನಗೆ ಇದ್ರ ಬಗ್ಗೆ ಅರಿವಿದಿಲ್ಲ. ನಾನೇನೋ ಒಂದು ಬಾಯಿ ಮಾತು ಹೇಳ್ಬಿಟ್ಟೆ. ಇಂದಿರಾ ಗಾಂಧಿಯವ್ರಿಗೆ ಹೇಳ್ಬಿಟ್ಟೆ. ಇಂದಿರಾ ಗಾಂಧಿಯವರು ರುಕ್ಮಿಣಿ ಕೇಂದ್ರಾಡಳಿತ ಪ್ರದೇಶ ಮಾಡೋಕ್ಕೆ ರೆಡಿಯಾಗಿದ್ದರು. ದಯವಿಟ್ಟು ನನ್ನನ್ನು ಕ್ಷಮಿಸಿ ರಾಜ್ಕುಮಾರ್ ಅವರೇ. ಯಾಕಂದರೆ MG ಅವರು ರಾಜ್ಕುಮಾರ್ ಅವ್ರಿಗಿಂತ ದೊಡ್ಡವರು, ಅಣ್ಣವ್ರಿಗಿಂತ ದೊಡ್ಡವರು. ಅದರಿಂದ ಅವರು ರಾಜ್ಕುಮಾರ್ ಅಂತ ಕರೀತಿದ್ರು. ನನ್ನ ಕ್ಷಮಿಸಿ ರಾಜ್ಕುಮಾರ್ ಅವರೇ. ಬೆಂಗಳೂರು ಕರ್ನಾಟಕದ ಅವಿಭಾಜ್ಯ ಅಂಗ, ಕರ್ನಾಟಕದ ರಾಜಧಾನಿ. ನಾನು ಯಾವುದೇ ಥರದ ಇದಕ್ಕೆ ಇದಾಗಲ್ಲ. ಇದು ಕರ್ನಾಟಕದಲ್ಲೇ ಇರುತ್ತೆ. ಇದು ಕೇಂದ್ರಾಡಳಿತ ಪ್ರದೇಶ ಆಗಲ್ಲ. ನಾನು ದುಡುಕಿ ಈ ನಿರ್ಧಾರ ತಗೊಂಡೆ. ಇದಕ್ಕೆ ನನ್ನ ಕ್ಷಮೆ ಇರಲಿ ಅಂದ್ಬಿಟ್ಟು MG ಅವರು ಅಣ್ಣವ್ರ ಹತ್ರ ಬಂದು ಕ್ಷಮೆ ಕೇಳ್ತಾರೆ. ನೋಡಿ ಸ್ನೇಹಿತರೆ, ಅಣ್ಣವ್ರ ಗತ್ತು ಹೇಗಿತ್ತು ಅಂತ. ಆ ಕಡೆ ಪ್ರಧಾನಮಂತ್ರಿಗೂ ಟಾಂಗ್ ಕೊಟ್ಟರು, ಈ ಕಡೆ ಪಕ್ಕದಲ್ಲಿದ್ದ ಮುಖ್ಯಮಂತ್ರಿಗೂ ಟಾಂಗ್ ಕೊಟ್ಟರು. ತಾವು ಯಾವುದೇ ಅಧಿಕಾರ ಇಲ್ಲದೆ, ತಾವು ಯಾವುದೇ ಥರದ ರಾಜಕೀಯ ಪಕ್ಷ ಕಟ್ಟದೆ, ಒಂದು ಅಧಿಕಾರ ಇಲ್ಲದೆ ಇಬ್ಬರು ಅಧಿಕಾರದಲ್ಲಿರೋ ವ್ಯಕ್ತಿಗಳಿಗೆ ಟಾಂಗ್ ಕೊಟ್ಟರು. ಅದು ಅಣ್ಣವರ ಗತ್ತು, ಅಣ್ಣವರ ತಾಕತ್ತು. ಅಣ್ಣವ್ರು ಅವತ್ತೇನಾರ ಅವ್ರೇನಾರ ಕೇಂದ್ರ ಸರ್ಕಾರ ಕಳಿಸ್ಬಿಟ್ಟು ಏನಪ್ಪ ಇದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಏನಾರು ಕಳಿಸ್ಬಿಟ್ಟಿದ್ದಿದ್ರೆ, ಅಣ್ಣವ್ರು ಬೀದಿಗೆ ಇಳಿದ್ಬಿಟ್ಟಿದ್ರೆ ಏನಾಗಿರೋದು? ಆ 35% ತಮಿಳವರು ಅಂತಿದ್ರಲ್ಲ ಬೆಂಗಳೂರಲ್ಲಿ, ಅವ್ರ ಕತೆ ಏನಾಗಿರೋದು ಯೋಚನೆ ಮಾಡಿ. ಅಣ್ಣವ್ರ ಗತ್ತಾಗಿತ್ತು, ಅಣ್ಣವರ ತಾಕತ್ತಾಗಿತ್ತು. ಅವತ್ತೇನಾರು ಅಣ್ಣವರು ಇದು ಬೇಡ ನನಗೆ ವಿಷಯ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ರೆ, ಇವತ್ತು ಇಡೀ ಪ್ರಪಂಚದಲ್ಲಿ ನಂಬರ್ 1 ಸಿಟಿಗಳಾಗಿ ಬೆಳಿತೀರಂತೀರ ನಮ್ಮ ಬೆಂಗಳೂರು ಏನಾಗಿರೋದು ಹೇಳಿ? ಬೆಂಗಳೂರಲ್ಲಿರೋರು ಪ್ರತಿಯೊಬ್ಬರು ಅಣ್ಣವ್ರನ್ನ ನೆನೆಸ್ಕೊಬೇಕು. ಕಾರಣ ಅಣ್ಣವರು ಅವತ್ತು ಪ್ರತಿಭಟನೆ ಮಾಡಿಲ್ಲದೆ ಸೈಲೆಂಟಾಗಿ ಏನಾರ ಮನೇಲಿ ಇದ್ಬಿಟ್ಟಿದ್ರೆ ಇವತ್ತು ಬೆಂಗಳೂರು ಎಲ್ಲೋ ಹೋಗಿರೋದು ಅಲ್ವಾ? ಅಣ್ಣವ್ರ ಗತ್ತು ತಾಕತ್ತು ಏನಂತ ಗೊತ್ತಾಯ್ತಲ್ಲ. ಕನ್ನಡಿಗರೇ, ನನ್ನ ಚಾನಲ್ನ ಈಗಲೇ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಾನೇನಾರ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಏನಾರ ತಪ್ಪಿದ್ರೆ ವಿಷಯದಲ್ಲಿ ದಯವಿಟ್ಟು ನನ್ನ ಕಮೆಂಟ್ಸಲ್ಲಿ ಹೇಳಿ, ಇದು ತಪ್ಪು ಅಂತ ನಾನು ತಿದ್ಕೊತೀನಿ. ಅಣ್ಣವ್ರ ಬಗ್ಗೆ ವಿಶೇಷವಾದ ಮಾಹಿತಿಗಳನ್ನ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ನನಗೆ ಆಶೀರ್ವಾದ ನೀವು ಮಾಡ್ತಾ ಇರಿ. ಸಿರಿಗನ್ನಡಂ ಗಳಿಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.